ಹಾಯ್ ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಧ್ರುವರುಯಾನ. ನಾನು ವರಲಕ್ಷ್ಮಿ ದಯಾನಂದ್. ಫ್ರೆಂಡ್ಸ್, ನಾನು ಒಂದು ಊರಿಂದ ಬಂದಾದಮೇಲೆ ಒಂದು ದಿನ ಹೀಗೆ ಗೀ ರೈಸ್ ಮತ್ತು ಚಿಕನ್ ಸೆಮಿ ಗ್ರೇವಿನ ಮಾಡಿದ್ದೆ. ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಹಾಗಾಗಿನೇ ಒಂದು ನಾರ್ಮಲ್ ವ್ಲಾಗ್ ವಿಡಿಯೋ ಮಾಡ್ಕೊಳ್ತಾ ಆ ರೆಸಿಪಿ ವಿಡಿಯೋನು ಕೂಡ ಕವರ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಇವತ್ತು ನಾನು ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಹೇಗಿದೆ ಅಂತ ಹೇಳಿ. ಆ್ಯಂಡ್ ಅದಕ್ಕೂ ಮುಂಚೆ ಇಲ್ಲಿ ನೋಡಿ, ನಾನು ಬಾಳೆಹಣ್ಣು ನಾನು ಈ ಹಿಂದೆ ಇದ್ದಿದ್ದ ಮನೇಲಿ ನಾವು ಬೆಳೆದಿದ್ದು, ಅಲ್ಲಿಂದ ತಂದಿಟ್ಟಿದ್ವಿ. ಅದು ಪೂರ್ತಿ ಹಣ್ಣಾಗಿತ್ತು ಊರಿಂದ ಬರೋ ಅಷ್ಟೊತ್ತಿಗೆ. ಸೊ ನಮ್ಗೆ ಬೇಕಾದವರಿಗೆ, ಅಕ್ಕಪಕ್ಕ ಇದ್ದವರಿಗೆಲ್ಲ ಕೊಟ್ಕೊಂಡು, ಜೊತೆಗೆ ಸ್ವಲ್ಪ ಪಕ್ಷಿಗೂ ತಿನ್ನಲಿ ಅಂತ ಇಟ್ಟಿದ್ದೆ. ಖುಷಿ ವಿಷಯ ಏನು ಅಂತಂದರೆ, ನಾನು ಇಟ್ಟಿದ್ದ ತಕ್ಕಂಗೆ ಪಕ್ಷಿ ಬಂದು ದಿನಾದು ಒಂದು 4-5 ಡೇಸ್, ಒಂದು ವಾರ ಅನಿಸುತ್ತೆ, ಕಂಟಿನ್ಯೂಸ್ ಆಗಿ ಬಂದು ಅಲ್ಲಿ ಬಾಳೆಹಣ್ಣು ತಿಂತಾಯಿತ್ತು. ಅದು ನೋಡೋಕ್ಕೆ ಒಂಥರ ಖುಷಿ ನನಗೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಪಕ್ಷಿಗಳೇ ಇವತ್ತು ಮಾಯ ಆಗಿಬಿಡೋದು, ಎಲ್ಲೂ ಕಾಣಲ್ಲ. ಅಂಥದ್ರಲ್ಲಿ ನಮ್ಮ ಬಾಲ್ಕನಿ ಒಳಗೆ ಬಂದು ತಿಂತಾಯಿದೆ ಅಂದರೆ ಅದು ನೋಡೋಕ್ಕೆ ಎಷ್ಟು ಖುಷಿ ಸಿಗುತ್ತೆ ಅಲ್ವಾ? ಇದು ನೋಡಿ, ಬೆಳಗ್ಗೆ ಒಂದ್ಸಲಿ ತಿನ್ಕೊಂಡು ಹೋಗಿತ್ತು. ಹಾಗೆ ಮಧ್ಯಾಹ್ನ, ಸಂಜೆ ಅಂತ ರಿಪೀಟಾಗಿ ಬಂದು ಅದು ಬೇಕು ಅಂದಾಗೆಲ್ಲ ಬಂದು ತಿಂತಿತ್ತು. ಅದು ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು ಫ್ರೆಂಡ್ಸ್. ಅಂದರೆ ನಮಗೆ ಸಾಧ್ಯ ಆದಷ್ಟು ಈ ಬೇಸಿಗೆಯಲ್ಲಿ ಪಕ್ಷಿಗಳಿಗೆ ನೀರು ಅಥವಾ ಏನು ಸಾಧ್ಯ ಆಗುತ್ತೋ ಅದನ್ನು ಫೀಡ್ ಮಾಡೋಕ್ಕೆ ನಮ್ಮ ಕೈಲಿ ಆದರೆ ಖಂಡಿತ ಮಾಡಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ. ಅದನ್ನು ತಕ್ಕಂಗೆ ಅವು ಬಂದು ಅದನ್ನು ಪಡ್ಕೋತಿದ್ದಾವೆ ಅಂದಾಗ ಅದು ಸಿಗೋ ಖುಷಿನೇ ಬೇರೆ. ಆ್ಯಂಡ್ ಅದು ಹಾಗೇ ನೀರು ಕುಡಿತಿತ್ತು ಮತ್ತು ಹಣ್ಣನ್ನು ತುಂಬ ಚೆನ್ನಾಗಿ ತಿನ್ಕೊಂಡು ಹೋಗ್ತಿತ್ತು. ಇವಾಗ ನಾನು ಖಾಲಿ ಆದಮೇಲೂ ಕೂಡ ಅದು ಬಂದು ನೋಡ್ತಾ ಇತ್ತು ಏನಾದ್ರು ಇಟ್ಟಿದ್ದಾರಾ ಅಂತ. ಸೊ ನಾನಲ್ಲಿ ಆ್ಯಪಲ್ ಅದು ಇದನ್ನು ಮತ್ತೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ತೊಂದರೆ ಕೂಡ ನಾನು ಮಾಡ್ತಾಯಿಲ್ಲ. ಸೊ ಇದೆಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ? ಹಾಗಾಗಿನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ನೋಡಿದ್ರಲ್ಲ, ಹೀಗೆ ಬಂದು ಅದಕ್ಕೆ ಬೇಕು ಅಂದಾಗೆಲ್ಲ ತಿನ್ಕೊಂಡು ಹೋಗ್ತಿತ್ತು. ಓಕೆ, ಇವಾಗ ನಾವು ಮೇಯ್ನ್ ಈ ಟಾಪಿಕ್ಕಿಗೆ ಬಂದುಬಿಡೋಣ. ಈ ವಿಡಿಯೋದ ಟಾಪಿಕ್ ಅಂದರೆ ನಾನು ಹೇಳಿದ್ದೆ ಅಲ್ಲ, ಗೀ ರೈಸ್ ಮತ್ತು ರೆಸಿಪಿ, ಅದ್ರ ಬಗ್ಗೆ ಬಂದುಬಿಡೋಣ. ಬನ್ನಿ ನೋಡೋಣ. ಅದು ನಾನು ಅಡುಗೆಗೆ ಏನೆಲ್ಲ ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ಗ್ರೇವಿಗೆ ಪ್ಲಸ್ ಬಿರಿಯಾನಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಚಿಕನ್ನು ನೋಡಿ ಎಲ್ಲ ನಾನು ಸ್ಕಿನ್ ಔಟೇ ಯಾವಾಗಲೂ ತೊಗೊಳ್ಳೋದು, ಬಟ್ ನಂಗೆ ಕಾಲು ಇಷ್ಟ ಅಂತ ಕಾಲು ಮಾತ್ರ ಹಾಕ್ಸ್ಕೊಂಡು ಬರೋಕ್ಕೆ ಹೇಳ್ತೀನಿ. ಇದು ಆ್ಯಕ್ಚುಲಿ ಗೀ ರೈಸಿಗೆ, ಇದು ನಾನು ಚಿಕನ್ ರೆಸಿಪಿಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿರೋದು. ನಾನು ಮಾಡ್ತಾ ಏನೇನನ್ನು ಎಷ್ಟೆಷ್ಟು ಯೂಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ನೀವಾಗ ಗೀ ರೈಸ್ನ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಕುಕ್ಕರ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಪಾತ್ರೆಯಲ್ಲೂ ಕೂಡ ಮಾಡ್ಕೋಬಹುದು, ಬಟ್ ಇನ್ಸ್ಟಂಟಾಗಿ ಆಗಬೇಕು ಅನ್ನೋ ಕಾರಣಕ್ಕೆ ಕುಕ್ಕರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಮೊಟ್ಟ ಮೊದಲಾಗಿ ಒಲೆಯನ್ನು ಹಚ್ಚಬೇಕು. ಸ್ವಲ್ಪ ಕಾವು ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ನೋಡ್ಬೋದು, ನಾನು ಈ ಪಲಾವ್ ಸಾಮಾನನ್ನ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ, ಒಂದು 20 ಮಿನಿಟ್ಸ್ ಅಷ್ಟು. ಹಂಗೆ ನೆನೆಸೋದ್ರಿಂದ ಫ್ಲೇವರು ಕಡೆವರೆಗೂ ಇರುತ್ತೆ ಅಂತ. ಓಕೆ, ಇವಾಗ ಕುಕ್ಕರ್ ಕಾದಿದೆ. ನಾನು ಇವಾಗ ಮೊದಲು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಗೀ ರೈಸ್ಗೆ ಮೇನ್ ಇಂಗ್ರೀಡಿಯೆಂಟೇ ತುಪ್ಪ. ಹಾಗಾಗಿ ನಾನಿಲ್ಲಿ ತುಪ್ಪನ 1-2 ಸ್ಪೂನಷ್ಟು ತುಪ್ಪನ ಬಳಸ್ಕೊತಾ ಇದ್ದೀನಿ. ತುಪ್ಪ ಜಾಸ್ತಿ ಹಾಕ್ಕೊಂಡು ತೊಂದರೆ ಇಲ್ಲ, ಅದೇ ಹೆಚ್ಚುವರಿ ಹಾಕ್ಕೊಂಡು ಸಮಸ್ಯೆ ಇಲ್ಲ. ಗೀ ರೈಸ್, ತುಪ್ಪದ ಅನ್ನ ಅನ್ನೋದು ತುಪ್ಪದಲ್ಲೇ ಮಾಡಬೇಕು. ತುಪ್ಪ ಕಾದ ನಂತರ ನಾನಿಲ್ಲಿ ಒಗ್ಗರಣೆಗೆ ಬೇಕಾಗಿರ್ತಕ್ಕಂತಹ ಮಸಾಲೆ ಪದಾರ್ಥ ಏನಿದೆಯೋ ಅದನ್ನು ತೊಗೊಂಡಿದ್ದೀನಿ. ಇಲ್ಲಿ
ಪಲಾವ್ ಎಲೆ, ಸ್ಟಾರ್ ಹೂವು, ಚಕ್ಕೆ, ಲವಂಗ ಮತ್ತು ಗೋಡಂಬಿ ಬೇಕಾದರೆ ಹಾಕ್ಕೋಬೋದು. ಗೋಡಂಬಿ ಖಾಲಿ ಆಗಿತ್ತು, ಹಾಗಾಗಿ ನಾನು ಬಳಸಿಲ್ಲ. ಅದ್ರ ಜೊತೆಗೆ 1 ಏಲಕ್ಕಿಕಾಯಿ ಅಥವಾ 2 ಏಲಕ್ಕಿಕಾಯಿನ ಫ್ಲೇವರ್ಗೆ ಎನ್ಹ್ಯಾನ್ಸ್ ಮಾಡೋದಕ್ಕೆ ಯಾವ್ದು ಚೆನ್ನಾಗಿರುತ್ತೋ ಅಂಥದನ್ನು ಬಳಕೆ ಮಾಡ್ಕೋಬೋದು. ತುಂಬ ಜಾಸ್ತಿ ಹಾಕಿದ್ರೂ ಓವರ್ ಅನಿಸುತ್ತೆ, ಸೊ ಲಿಮಿಟೆಡ್ ಆಗಿದ್ರೇ ಒಳ್ಳೆಯದು. ನೆಕ್ಸ್ಟು ನಾನಿಲ್ಲಿ ಕಸ್ತೂರಿ ಮೇಥಿನ ಒಂದು ಅರ್ಧ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಕಲ್ಲು ಹೂವಿನ ಅವಶ್ಯಕತೆ ಎಲ್ಲ ಇದಕ್ಕೆ ಏನಿಲ್ಲ, ಯಾಕಂದರೆ ಅದೇ ಒಂದು ಫ್ಲೇವರ್ ಬಂದ್ಬಿಡುತ್ತೆ. ಸೊ ಅದು ಬಿರಿಯಾನಿ ಟೈಪ್ ಆಗಿಬಿಡುತ್ತೆ. ಸೊ ಅದು ಮ್ಯಾಚ್ ಆಗಲ್ಲ ಗೀ ರೈಸ್ಗೆ. ಹಾಗಾಗಿ ಸಿಂಪಲ್ ಏನಂತಾರೆ ಆ ಫ್ರ್ಯಾಗ್ರೆನ್ಸ್ ಇರಬೇಕಾಗತ್ತೆ. ಸೊ ಅದನ್ನು ನೋಡ್ಕೊಂಡು ಹಾಕ್ಕೋಬೇಕು. ನಾನಿಲ್ಲಿ 4 ಖಾರ ಅಷ್ಟಿಲ್ಲದೆ ಇರೋದ್ರಿಂದ 4 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು 1.5 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ರುಬ್ಬಿ ಮಾಡ್ಕೋಬಹುದು. ಆಲ್ರೆಡಿ ರೆಡಿ ಇದ್ದಿದ್ದರಿಂದ ನನ್ನ ಹತ್ರ ಪ್ಯಾಕೆಟಲ್ಲಿ ಏನಿತ್ತು ಅದನ್ನು ಹಾಕೋತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಬಾಡಿಸ್ಕೊಳ್ಳೋಣ ಚೆನ್ನಾಗಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಕೂಡಲೇ ಅದು ಒಂಥರ ಚಟಪಟ ಅಂತ ಎಗರ್ತಿರುತ್ತೆ. ಸ್ವಲ್ಪ ದೂರ ನಿಂತ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ. ಗೊತ್ತಾಯ್ತಲ್ಲ, ನಾನು ಮೊದಲು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ, ಆಮೇಲೆ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೆ. ತುಪ್ಪನೇ ಮೇಯ್ನು, ಎಣ್ಣೆ ಬೇಡ ಡೈರೆಕ್ಟಾಗಿ ತುಪ್ಪದಲ್ಲೇ ಮಾಡ್ತೀವಿ ಅಂದರೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ತುಪ್ಪ ಕಾಯಿತು ಅಂತ ಆದಮೇಲೆ ಮಸಾಲೆ ಪದಾರ್ಥಕ್ಕೆ ನಾನು ಎಲೆ, ಸ್ಟಾರ್ ಹೂವು, ಚಕ್ಕೆ, ಲವಂಗ ಮತ್ತು 1 ಏಲಕ್ಕಿ ಅಥವಾ 2 ಏಲಕ್ಕಿಕಾಯಿನ ಬಳಸ್ಕೊಂಡಿದ್ದೀನಿ. ಅದಾದ ನಂತರ 3-4 ಖಾರ ಇಲ್ಲದೆ ಇರೋದ್ರಿಂದ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿರುವಂಥದ್ದು. ನಾನು ಹೇಳಿದ್ರಲ್ಲ 3-4 ಅಂತ, ಫಸ್ಟ್ 3 ಹಾಕಿದ್ದೆ, ಅದಾದಮೇಲೆ ಇನ್ನೊಂದು ಹಾಕ್ಬಿಡೋಣ ಅಂತೇಳಿ ಹಾಕಿದ್ದೀನಿ. ನೆಕ್ಸ್ಟು ಅದೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ 1 ಈರುಳ್ಳಿನ ಬಳಸ್ಕೊತಾ ಇದ್ದೀನಿ ಒಗ್ಗರಣೆಗೋಸ್ಕರ. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಅದೇನು ತುಂಬ ಕ್ರಿಸ್ಪಾಗಿ ಬ್ರೌನಿಷ್ ಎಲ್ಲ ಆಗಬಾರ್ದು. ಫ್ರೆಂಡ್ಸ್, ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು ಒಂದೇ, ಡೀಪ್ ಫ್ರೈ ಮಾಡಿ ಆನಿಯನ್ನ ಬಳಸಬೇಡಿ, ಆದಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಒಂದು ಹಂತಕ್ಕೆ ಬೆಂದರೆ ಸಾಕು ಅಂತ ನನಗನ್ಸುತ್ತೆ. ಸೊ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಅದೇನು ತುಂಬ ಫ್ರೈ ಎಲ್ಲ ಆಗೋ ಥರ ಏನು ಆಗೋದು ಬೇಡ, ಕ್ರಿಸ್ಪಾಗೆಲ್ಲ. ನಾರ್ಮಲಾಗಿ ಒಂದು ಹಂತಕ್ಕೆ ಬಂದಿದೆ ಅಂತ ಅಂದಾಗ ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ನೀವು ಬಳಸಿ ನೋಡಿ. ರೆಸ್ಟೋರೆಂಟ್ ಶೈಲಿಯ ಪಕ್ಕಾ ಗೀ ರೈಸ್ ಬೇಕು ಅಂತಂದರೆ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ, ಕೆಲವರು ಕಾಳು ಹಾಲೆಲ್ಲ ಬಳಸ್ತಾರೆ. ಬಟ್ ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಿಮ್ಮ ಗೀ ರೈಸ್ನ ಪರ್ಫೆಕ್ಟ್ ಮಾಡುತ್ತೆ. ಅದೇ ಏನಪ್ಪ ಅಂತ ಅಂದರೆ, ನಾನು ಬಳಸ್ತಿರ್ತಕ್ಕಂತಹ ಮಾಮೂಲಿ ಕಾಯಿಸಿದ ಅಥವಾ ಕಾಯಿಸದೆ ಇರ್ತಕ್ಕಂತಹ ಯಾವುದೇ ಹಾಲಾದ್ರೂ ಬಳಸ್ಕೋಬೋದು. ಸೊ ನಾನಿಲ್ಲಿ 1/4 ಕಪ್ಪಷ್ಟು ಸಣ್ಣ ಬೌಲಲ್ಲಿ 1/4 ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಮಾಮೂಲಿ ಪ್ಯಾಕೆಟ್ ಹಾಲೇನೆ. ಇದು ಕಾಯಿಸಿದಿತ್ತು ನನ್ನ ಹತ್ರ, ಅಥವಾ ನೀವು ಕಾಯಿಸದೆ ಇದ್ದರೂ ಕೂಡ ಹಾಕ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ. ಈ ಒಂದು ಇಂಗ್ರೀಡಿಯೆಂಟ್ ಅಥವಾ ಅಮೃತ ನಿಮ್ಮ ಗೀ ರೈಸ್ನ ಪರ್ಫೆಕ್ಟ್ ಮಾಡಿಬಿಡುತ್ತೆ ಫ್ರೆಂಡ್ಸ್. ಮತ್ತೆ ನೀವು ಇದೇ ಶೈಲಿಲೇ ಮಾಡ್ತೀರಾ, ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿದ್ರೆ. ಸೊ ಹಾಲನ್ನು ಹಾಕ್ಕೊಂಡು ಮತ್ತೆ ಏನೇನು ಒಗ್ಗರಣೆಗೆ ಹಾಕಿದ್ನೋ ಅದನ್ನೆಲ್ಲ ಚೆನ್ನಾಗಿ ನಾನಿಲ್ಲಿ ಬೆರೆಸ್ಕೊತಾ ಇದ್ದೀನಿ ಅದಕ್ಕೆ. ಅದಾದ ನಂತರ ನಾನು 1/2 ಕಪ್ಪಷ್ಟು ಮೊಸರನ್ನು ಇಲ್ಲಿ ಬಳಸ್ಕೊಂಡಿದ್ದೀನಿ. ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ, ಸೊ ಅದಕ್ಕೆ ನಿಮ್ಗೆ ಇನ್ನೊಂದ್ಸಲಿ ಹಾಕದೆ ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ ನಾನು. ಸೊ 1/2 ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. 1/2 ಕಪ್ಪಷ್ಟು ಅಂತ ಏನು ಬೇಕಾಗಿಲ್ಲ, 1/4 ಕಪ್ಪಷ್ಟು ಅಥವಾ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೂ ಆಯಿತು. ಇಲ್ಲಿ ನಾನು ಏನು ಅಕ್ಕಿ ಹಾಕ್ತಿದ್ದೀನೋ ಅದರ ಅಳತೆಗೆ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಒಳ್ಳೆ ಫ್ರೇಗ್ರೆನ್ಸ್ ಬರ್ತಿರುತ್ತೆ ಫ್ರೆಂಡ್ಸ್. ಗೀ ರೈಸ್ ಯಾವಾಗ ರೆಡಿ ಆಗುತ್ತೋ ಅಂತ ಅನ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ನೀವು ಗೋಡಂಬಿ ಎಲ್ಲ ಹಾಕೋಬೋದು. ನಾನು ಆಗಲೇ ಹೇಳ್ದಾಗೆ ನನ್ನ ಹತ್ರ ಖಾಲಿ ಆಗಿತ್ತು, ಹಾಗಾಗಿ ನಾನು ಬಳಸಲಿಲ್ಲ. ಸೊ ಈಗ ನೆಕ್ಸ್ಟು ನಾನು ಕೊತ್ತಂಬರಿ ಮತ್ತು ಪುದೀನಾನ ಕಡೆಯಲ್ಲಿ ಹಾಕೋತಾ ಇದ್ದೀನಿ. ಅದು ಮಾಮೂಲಿ ಒಂದು ಮುಷ್ಟಿಯಷ್ಟು ಸೇರಿ 1 ಮುಷ್ಟಿ ಬರೋಷ್ಟು ನಾನು ಕೊತ್ತಂಬರಿ ಮತ್ತು ಪುದೀನಾನ ಹಾಕ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಕಡೆಯಲ್ಲಿ ಯಾಕೆ ಹಾಕೋತಾ ಇದ್ದೀನಿ ಅಂದರೆ ಅದ್ರದ್ದು ಏನಂದರೆ ಫ್ಲೇವರ್ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ, ಚೆನ್ನಾಗಿರುತ್ತೆ ಕೂಡ. ಹಾಗಾಗಿ ಕಡೆಯಲ್ಲಿ ನಾನು ಕೊತ್ತಂಬರಿ ಪುದೀನಾನ 1 ಹಿಡಿಯಷ್ಟು ಬಳಸ್ಕೊತಾ ಇರೋದು. ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡ ನಂತರ
2.5 ಕಪ್ಪಷ್ಟು ಅಕ್ಕಿನ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಹಾಕೋತಾ ಇದ್ದೀನಿ. ನೀವೇನಾದ್ರು ಬಾಸ್ಮತಿನ ಬಳಸ್ತಾ ಇದ್ದೀರಾ ಅನ್ನೋದಾದರೆ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕಿ ಸೊ ಆವಾಗ ಇನ್ನೂ ಚೆನ್ನಾಗಿ ಅನ್ನ ಅರಳುತ್ತೆ. ಸೊ ನಾನಿಲ್ಲಿ 2.5 ಕಪ್ಪಷ್ಟು ಅಕ್ಕಿಯನ್ನು ತೊಳೆದು ಹಾಕೋತಾ ಇದ್ದೀನಿ. ತೊಳೆದಿಟ್ಟಿದೆ ಅದನ್ನು ಹಾಗೆ ನೀರಲ್ಲಿ, ಅದನ್ನು ಹಾಗೆ ಹಾಕೋತಾ ಇದ್ದೀನಿ ನೇರವಾಗಿ. ಅಕ್ಕಿ ಹಾಕುವಾಗ ಹುರಿನ ಕಮ್ಮಿ ಇಟ್ಕೊಂಡಿರಿ, ಇಲ್ಲ ಅಂತಂದರೆ ಬೇಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಅಕ್ಕಿನ ಹಾಕಾದ್ಮೇಲೆ ನಾನಿಲ್ಲಿ ಫಸ್ಟು 1 ಲೋಟದಷ್ಟು ನೀರನ್ನು ಹಾಕ್ಕೊಬಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಅಳತೆ ಹೇಳ್ತೀನಿ ನೋಡಿ. ನಾನಿಲ್ಲಿ ನೀವು ಯಾವ ಒಂದು ಅಳತೆಗೆ ಅಂತ ಲೋಟ ಬಳಸ್ತೀರೋ ಅದರ ಅಳತೆಯ ಡಬಲ್ ನೀರನ್ನು ಯಾವಾಗಲೂ ಹಾಕ್ತೀವಿ ಅಲ್ವಾ. ಆದರೆ ಗೀ ರೈಸಲ್ಲಿ ನಾವು ಸ್ವಲ್ಪ ಹಾಲು, ಮೊಸರು ಎಲ್ಲ ಬಳಸಿರೋದ್ರಿಂದ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಕಮ್ಮಿ ಮಾಡಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ 2.5 ಲೋಟ ಅಕ್ಕಿ ಬಳಸಿದ್ರಿಂದ 5 ಕಪ್ ನೀರು ಹಾಕಬೇಕಾಯಿತು. ಆದರೆ ನಾನಿಲ್ಲಿ 4.5 ಅಥವಾ 4.25 ಕಪ್ಪಷ್ಟು ನೀರನ್ನು ಮಾತ್ರ ಇಲ್ಲಿ ಹಾಕ್ಕೊಂಡಿರುವಂಥದ್ದು. ಫಸ್ಟು 1 ಲೋಟ ಅಷ್ಟು ಹಾಕಿಬಿಟ್ಟು ಅದು ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ಫಸ್ಟ್ ತಳದಿಂದ ಮಾತ್ರ ರೈಸ್ನೆಲ್ಲ ಮೇಲೆ ಎತ್ಕೊತಾ ಇದ್ದೀನಿ. ತುಂಬ ಎಲ್ಲ ಕಲಿಸ್ಬಿಟ್ರೆ ಕೂಡ ಅಕ್ಕಿ ಅದು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ, ನುಚ್ಚಾಗೋ ಚಾನ್ಸ್ ಇರುತ್ತೆ. ಹಾಗೆ ಮಾಡಬಾರ್ದು, ತಳದಿಂದನೇ ಅದನ್ನೇ ಎತ್ಕೋಬೇಕು, ಅಂದರೆ ಅದು ತಳ ಹಿಡಿದೇ ಇರೋ ಕಾರಣಕ್ಕೋಸ್ಕರ. ಅದಾದ ನಂತರ ಬ್ಯಾಲೆನ್ಸ್ ಆಗಿ ವಾಟರ್ ಇನ್ನೂ ಎಷ್ಟು ಹಾಕಬೇಕಾಗಿರುತ್ತೋ ಅದನ್ನು ನೋಡಿಕೊಂಡು ಹಾಕಬೇಕಾಗತ್ತೆ. ಸೊ ನಾನು ಉಳಿದಿದ್ದ ನೀರನ್ನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ನಾನಿಲ್ಲಿ 2.5 ಕಪ್ಪಷ್ಟು ಅಕ್ಕಿಗೆ ನಾನಿಲ್ಲಿ 4.5 4.25 ಕಪ್ಪಷ್ಟು ನೀರನ್ನು ಮಾತ್ರ ಬಳಸಿರುವಂಥದ್ದು. ಕಂಪ್ಲೀಟಾಗಿ ಡಬಲ್ ಅಳತೆಯಲ್ಲಿ ನೀರನ್ನು ಹಾಕಿಲ್ಲ, ಯಾಕಂದರೆ ಹಾಲು ಮತ್ತು ಮೊಸರನ್ನು ಬಳಸಿದ್ರಿಂದ. ಆಮೇಲೆ ನೀವು ಬಳಸೋ ಅಕ್ಕಿ ಮೇಲೆ ಕೂಡ ಅದು ಡಿಪೆಂಡ್ ಆಗಿರುತ್ತೆ. ನಿಮಗೆ ಗೊತ್ತಿರುತ್ತೆ ಯಾವ ಅಳತೆಯಲ್ಲಿ ನೀರು ಹಾಕಿದ್ರೆ ಅಕ್ಕಿ ಹೇಗೆ ಅರಳುತ್ತೆ ಅಂತ. ಸೊ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಇದೆಲ್ಲ ಹಾಕಾದ್ಮೇಲೆ ನೆಕ್ಸ್ಟ್ ನಾನು ಅದನ್ನು ಇನ್ನೊಂದ್ಸಲ ನೀರು ಎಲ್ಲ ಪೂರ್ತಿ ಹಾಕಿದ್ಮೇಲೆ ಎಲ್ಲ ಒಟ್ಟಿಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಗೊತ್ತಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಪಿಂಕ್ ಸಾಲ್ಟ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಬಳಸ್ಕೊಂಡಿದ್ದೀನಿ. ಅದರಲ್ಲೂ ಕಲ್ಲು ಉಪ್ಪನ್ನು ನಾನಿಲ್ಲಿ ಹಾಕೋತಾ ಇರೋದು. ನೀವು ಎಲ್ಲ ಅದನ್ನು ಬಳಸಿ, ಒಳ್ಳೆಯದು. ಆದರೆ ಅಯೋಡಿನ್ ಅಂಶ ಬೇಕು ಅಂತ ಅನ್ನೋರು ಮಾಮೂಲಿ ಬಿಳಿಯ ಕಲ್ಲು ಉಪ್ಪನ್ನು ಬಳಸಿದ್ರೆ ಉತ್ತಮ ಅಂತ ಅನಿಸುತ್ತೆ. ಸೊ ಆಯಿತು ಫ್ರೆಂಡ್ಸ್, ಇವಾಗ ಗೀ ರೈಸಿನ ಪಾರ್ಟ್ ಕಂಪ್ಲೀಟಾಗಿ ಮುಗಿದಿದೆ. ಒಂದು ಸತಿ ನಾನು ಟೇಸ್ಟ್ ನೋಡ್ಕೊಬಿಡ್ತಾ ಇದ್ದೀನಿ, ಉಪ್ಪು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳೋ ಕಾರಣಕ್ಕೋಸ್ಕರ. ಸೊ ನನಗೆಲ್ಲ ಸರಿ ಇದೆ ಅಂತ ಅನ್ಸಾಗಿ ಈಗ ಇದನ್ನು ಮುಚ್ಚಿಟ್ಬಿಡ್ತೀನಿ. ಸೊ ಇದಿನ್ನೂ 1 ರಿಂದ 2 ಕುಕ್ ಹೋಗಿದ್ರೇ ನಮ್ಮ ಮನೇಲಿ ರೈಸ್ ಆಗೋಗುತ್ತೆ. ಸೊ ಇಲ್ಲಿಗೆ ಗೀ ರೈಸಿನ ಪಾರ್ಟ್ ಮುಗಿದಿದೆ. ನೆಕ್ಸ್ಟ್ ನಾನಿಲ್ಲಿ ಚಿಕನ್ ಸೆಮಿ ಗ್ರೇವಿನ ಮಾಡ್ಕೋಬೇಕು. ಸೊ ಫಸ್ಟ್ ನಾನು ಅಂದ್ಕೊಂಡೆ ಈರುಳ್ಳಿನ ಹುರ್ಕೊಂಡು ಸಪ್ರೇಟಾಗಿ ಎತ್ಕೊಬಿಡೋಣ ಅಂತ. ಡಬಲ್ ಕೆಲಸ ಯಾಕೆ, ಒಟ್ಟಿಗೆ ಆಗೋಗ್ಬಿಡಲಿ, ಚಿಕನ್ ಈ ಕಡೆ ಬೇಯಕ್ಕೆ ಇಟ್ಬಿಡೋಣ ಅನ್ನೋ ಕಾರಣಕ್ಕೋಸ್ಕರ, ಮಸಾಲೆನ ಒಟ್ಟಿಗೆ ಮಾಡ್ಕೊಬಿಡೋಣ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಫಸ್ಟು ಈರುಳ್ಳಿನ ಹುರ್ಕೊಳ್ಳೋಕ್ಕೇನೋ ಸಪ್ರೇಟಾಗಿ ತೊಗೊಂಡಿದ್ದು, ಅದನ್ನು ಬಿಟ್ಟು ಡೈರೆಕ್ಟು ಅಡುಗೆಗೆ ಬಳಸಬೇಕಾಗಿರುವಂಥ ಬಾಣಲಿನ ಇಟ್ಕೊಂಡು ಅದಕ್ಕೆ ಆಲ್ರೆಡಿ ಎಣ್ಣೆ ಮತ್ತು ಈರುಳ್ಳಿ ಅದ್ರಲ್ಲಿ ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ದೆ. ಸೊ ಅದನ್ನು ಡೈರೆಕ್ಟಾಗಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇಲ್ಲಿ ನಾನು ದಪ್ಪದ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನೇ ಎಣ್ಣೆಲಿ ಇವಾಗ ಚೆನ್ನಾಗಿ ಹುರ್ಕೋಬೇಕು. ಈಗ ನಾವು ಈ ಗ್ರೇವಿ ಏನು ಮಾಡ್ತಾ ಇದ್ದೀವಿ, ಇದಕ್ಕೆ ಕಡೆಯಲ್ಲಿ ಬಳಸಬೇಕಾಗಿರ್ತಕ್ಕಂತಹ ಮಸಾಲೆ ಪದಾರ್ಥಕ್ಕೆ ನಾನು ರೆಡಿ ಮಾಡ್ಕೊತಿದ್ದೀನಿ. ಮೊದಲು ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳು, ಅದಾದಮೇಲೆ ಕಸ್ತೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಸ್ಪೂನಷ್ಟು ಕಡಲೆಪಪ್ಪು ಅಥವಾ ಹುರಿಗಡಲೆನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ, ಹಾಗಾಗಿ ಎಲ್ಲ ಜೊತೆಲಿ ಕಾಣ್ತಿದೆ. ಬಟ್ ಹೇಳ್ತಿರೋ ಅಳತೆ ಹೇಳ್ತಿದ್ದೀನಿ. ಅದ್ರ ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ಮೆಣಸು, ಅದ್ರ ಜೊತೆಗೆ ಸ್ಟಾರ್ ಹೂವು, ಚಕ್ಕೆ, ಒಂದು ಇಂಚಷ್ಟು ಚಕ್ಕೆ, 2 ಲವಂಗ, 1 ಏಲಕ್ಕಿ ಕಾಯಿನ ಹಾಕ್ಕೊಂಡಿದ್ದೀನಿ. ಮಿಕ್ಕಿದೆಲ್ಲ ಏನಿತ್ತು ಅದನ್ನೆಲ್ಲ ನಾನಿಲ್ಲಿ ಹಾಕೋತಾ ಇದ್ದೀನಿ. ಸೊ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ, ನಾನಿಲ್ಲಿ 1.5 ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಯಾವಾಗಲೂ ನಾನ್ ವೆಜ್ ಐಟಮ್ಗೆ ತುಂಬ ಚೆನ್ನಾಗಿರುತ್ತೆ. ಒಂದು 2 ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವೀಗ ಏನು ಹುರ್ಕೊಂಡಿದ್ದೀನೋ ಈ ಸ್ವಲ್ಪ ಅರ್ಧ ಈರುಳ್ಳಿನ ಇಲ್ಲಿ ರುಬ್ಕೊಳ್ಳೋದಕ್ಕಂತ ಎತ್ಕೊಳ್ಳೋಣ. ನೆನಪಿರಲಿ, ಇದು ಈ ಅಡುಗೆಯ ಕಡೆಯ ಭಾಗದಲ್ಲಿ ಹಾಕುವಂತಹ ಮಸಾಲ ಪದಾರ್ಥ ಆಗಿರುತ್ತೆ. ಈಗ ರುಬ್ಕೊಳ್ಳೋಕ್ಕೆ ನಾನಿಲ್ಲಿ ಈರುಳ್ಳಿನ ಎತ್ಕೋತಾ ಇದ್ದೀನಿ. ಒಂದು ಅರ್ಧ ಮುಕ್ಕಾಲಷ್ಟು ಅಷ್ಟೇ. ಇನ್ನು ಒಗ್ಗರಣೆಗೆ ಸ್ವಲ್ಪ ಏನು ಬೇಕೋ ಅದು ಅದರಲ್ಲೇ ಉಳಿಸಿ ರುಬ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋತಾ ಇರುವಂಥದ್ದು. ಸೊ ಈ ಕಡೆ ಮಸಾಲ ಪದಾರ್ಥನ ರುಬ್ಕೋಬೇಕಲ್ಲ, ಹಾಗಾಗಿ ನಾನಿಲ್ಲಿ ಫ್ಲೇಮ್ನ ಕಮ್ಮಿ ಮಾಡಿಡ್ತಾ ಇದ್ದೀನಿ.
ಸೊ ನೋಡಿ, ಕಡೇಲಿ ಹಾಕ್ಕೋಬೇಕಾಗಿರೋಂಥ ಈ ಮಸಾಲ ರೆಡಿಯಾಗಿದೆ. ಇದನ್ನು ನಾನೊಂದು ಡಬ್ಬಕ್ಕೆ ಸುರ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಮೊದಲನೇದಾಗಿ ಹಾಕುವಂತಹ ಒಂದು ಮಸಾಲೆನ ರುಬ್ಕೊಳ್ಳೋಕೆ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಹಸಿಮೆಣಸು ಒಂದು 7ರಿಂದ 8 ಅಷ್ಟು ಖಾರ ಇಲ್ಲ, ಹಾಗಾಗಿ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಪುದೀನ ಬೇಕಾದ್ರೆ ಹಾಕ್ಕೋಬೋದು, ನಾನಿಲ್ಲಿ ಪುದೀನನ ಬಳಸಿಲ್ಲ. ಸೊ ರುಬ್ಕೊಳ್ಳೋದಕ್ಕೆ ನಾನು ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿರೋವಂಥದ್ದು. ಅದನ್ನು ಇವಾಗ ರುಬ್ಕೊಬರಕ್ಕೆ ಹೋಗ್ತಿದ್ದೀನಿ ನಾನು. ನೋಡಿ, ಅದು ರುಬ್ತಾ ಇದ್ದಂಗೆ ಈ ಕಡೆ ನಮ್ಮದು ಗೀ ರೈಸ್ ರೆಡಿ ಆಗೇ ಹೋಯಿತು. ನಮ್ಮನೇಲಿ ಏನಪ್ಪ ಅಂದರೆ ಒಂದು ಕೂಗಿಗೆಲ್ಲ ಆಗೋಗುತ್ತೆ. ಸೊ ನಾನಿಲ್ಲಿ ಮಾಮೂಲಿ ಒಂದು ಕೂಗಿಗೆ ಅದನ್ನು ನೋಡಿಕೊಂಡು ಆಫ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ತಳನೂ ಹಿಡಿದ್ಬಿಟ್ಟು ಚೆನ್ನಾಗಿರಲ್ಲ ಅಲ್ವಾ, ಹಾಗಾಗಿ. ಸೊ ಇದನ್ನು ನಾನು ಸೈಡ್ಗೆ ಎತ್ತಿಟ್ಕೊಬಿಡ್ತಿದ್ದೀನಿ. ಸೊ ಇವಾಗ ಚಿಕನ್ ರೆಸಿಪಿನೂ ಕೂಡ ಕಡಿಮೆ ಊರಿಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾಣಲಿನ ನಾನು ಪಕ್ಕಕ್ಕೇ ಶಿಫ್ಟ್ ಮಾಡ್ಕೊಂಬಿಟ್ಟೆ. ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿನ ಏನು ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ನಲ್ಲ, ನೋಡಿ ಅದನ್ನು ಇವಾಗ ರುಬ್ಕೊಂಡಾಗಿರೋದನ್ನ ಹಾಕಿದ್ದೀನಿ. ಸೊ ಫ್ರೆಂಡ್ಸ್, ಇದರಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಗಿಬಿಡಿದೆ. ನೀವು ಆದಷ್ಟು ಸ್ವಲ್ಪ ಗಟ್ಟಿಗೆ ರುಬ್ಕೊಂಡ್ರೆ ಒಳ್ಳೆಯದು. ತುಂಬ ನೀರೇನಾಗಿಲ್ಲ, ಬಟ್ ಆದರೂ ಕೂಡ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಆಯಿತು. ಹಾಗಾಗಿದೆ ನೋಡಿ, ಮಿಕ್ಸಿ ಮೇಲೆಲ್ಲ ಸ್ವಲ್ಪ ಚೆಲ್ಲಿ ಹೋಗಿದೆ. ಸೊ ಈಗ ನಾನು ಮೊದಲನೇದಾಗಿ ಚಿಕನ್ ಗ್ರೇವಿಗೆ ಅಥವಾ ಚಿಕನ್ ಸೆಮಿ ಗ್ರೇವಿ ರೆಸಿಪಿ ಏನು ಮಾಡ್ತಿದ್ದೀನೋ ಅದಕ್ಕೆ ಎಣ್ಣೆ, ಅದಕ್ಕೆ ಸ್ವಲ್ಪ ಈರುಳ್ಳಿ ಹುರಿದು ನಂತರ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ರುಬ್ಬಿರ್ತಕ್ಕಂತಹ ಮಸಾಲೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದೇ ಒಂದು ಮಿಕ್ಸಿ ಜಾರ್ಗೆ ನಾನಿವಾಗ ಟೊಮೆಟೊ ಒಂದು 2.5 ಟೊಮೆಟೊ ಅಥವಾ 3 ಟೊಮೆಟೊ, ಸಣ್ಣದಾದರೆ ದೊಡ್ಡದಾಗಿರೋದ್ರಿಂದ ಒಂದು 2 ಟೊಮೆಟೊ ತೊಗೊಂಡು ಅದನ್ನು ರುಬ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಈ ಹುರಿದಿರೋ ಅಂಥ ಮಸಾಲೆಗೆ ಟೊಮೆಟೊ ಪ್ಯೂರಿ ಅಥವಾ ಟೊಮೆಟೊ ರುಬ್ಬಿರೋವಂಥ ರಸವನ್ನು ನಾನು ಬೆರೆಸ್ತೀನಿ. ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಆಗಿರ್ತಕ್ಕಂತಹ ಮಸಾಲೆ ಆಲ್ರೆಡಿ ಸ್ವಲ್ಪ ಒಂದಷ್ಟು ಕುದಿ ಬಂದಿದೆ. ಇವಾಗ ನಾನು ಟೊಮೆಟೊ ಪ್ಯೂರಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೊ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು 1-2 ಕುದಿ ಬರೋವರೆಗೂ ಕೂಡ ಮತ್ತೆ ಅದನ್ನು ಕುದಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಫಸ್ಟು ಹಾಕಿದಾಗ ಸ್ವಲ್ಪ ತೆಳ್ಳಗಿತ್ತು ಅಲ್ವಾ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿದು, ಅಂದರೆ ತುಂಬ ಗಟ್ಟಿಗೆ ಹಾಕಿದ್ರೆ ಇನ್ನೂ ಗಟ್ಟಿ ಆಗ್ತಿತ್ತು. ನಾನು ಸ್ವಲ್ಪ ನೀರು ಜಾಸ್ತಿ ಆಗಿದ್ದರೂ ಕೂಡ ಅದು ಕುದಿತಾ ಮಸಾಲೆ ಗಟ್ಟಿ ಆಗ್ತಾ ಬರ್ತಿದೆ. ಸೊ ಇದು ಸ್ವಲ್ಪ ಹೊತ್ತು ಬೇಯಲಿ. ಸೊ ಇದಕ್ಕೆ ನಾನಿಲ್ಲಿ ರೆಡಿ ಪೌಡರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಬೇರೆ ಏನೂ ಇಲ್ಲ ಫ್ರೆಂಡ್ಸ್. 1 ಸ್ಪೂನಷ್ಟು ಧನಿಯಾ ಪುಡಿ ಇದೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಇದೆ, ಸ್ವಲ್ಪ ಅರಿಶಿನ ಇದರಲ್ಲಿದೆ. ಚಿಕನ್ ಐಟಮ್ ಅಂದರೆ ಅರಿಶಿನ ಕಂಪಲ್ಸರಿ ಯೂಸ್ ಮಾಡಬೇಕಲ್ಲ. ಸೊ ಒಗ್ಗರಣೆಗೆ ಹಾಕ್ತಿರೋದ್ರಿಂದ ನಾನು ಡೈರೆಕ್ಟಾಗಿ ಇಲ್ಲಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಜೊತೆಗೆ ಅರಿಶಿನ, ಇದಷ್ಟೇ ನಾನು ಏನಂತಾರೆ ರೆಡಿ ಪೌಡರ್ನ ಯೂಸ್ ಮಾಡ್ಕೋತಾ ಇರೋವಂಥದ್ದು. ಅದು ಕೂಡ ಮನೇಲೇ ಮಾಡಿರೋದ್ರಿಂದ. ಇಲ್ಲ ಇದನ್ನು ರುಬ್ಬಕ್ಕೆ ಹಾಕ್ಕೊಳ್ಳೋಗ್ಬೇಕಾದ್ರೂ ಹಾಕ್ಕೋಬೋದು, ಬಟ್ ಈ ಥರ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹಂತವಾಗ್ಲೂ ಮಸಾಲೆಯ ಒಂದು ಬಣ್ಣ ಹೇಗೆ ಬದಲಾಗ್ತಿದೆ ಅಂತ. ಟೊಮೆಟೊ ಪ್ಯೂರಿನ ಹಾಕಾದ್ಮೇಲೆ ಅದನ್ನು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಕೂಡ ಒಂದು ಲೆವೆಲ್ಗೆ ಒಂದು ಕುದಿ ಅಂತ ಬಂದಾದಮೇಲೆ ನಾನಿಲ್ಲಿ ತೊಳೆದಿಟ್ಕೊಂಡಿರ್ತಕ್ಕಂತಹ ಚಿಕನನ್ನು ಇದಕ್ಕೆ ಹಾಕೋತೀನಿ. ಅಡುಗೆನ ನೀವು ಯಾವುದೇ ರೀತಿ ಮಾಡ್ಬೋದು ಫ್ರೆಂಡ್ಸ್. ಅಂದರೆ ಫಸ್ಟು ಚಿಕನನ್ನು ಹುರ್ಕೊಂಡು ಆಮೇಲೆ ಮಸಾಲೆ ಹಾಕ್ಕೋಬೋದು, ಅಥವಾ ಸೆಮಿ ಗ್ರೇವಿ ಮಾಡಬೇಕಾದ್ರಲ್ಲ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕಷ್ಟೇ. ಬಟ್ ಆದರೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಆ ಹಸಿ ವಾಸನೆ ಎಲ್ಲ ಹೋಗಲಿ ಅನ್ನೋ ಕಾರಣಕ್ಕೇ ನಾವು ಎಕ್ಸ್ಟ್ರಾ ಮಸಾಲ ಪದಾರ್ಥ ಅಂದರೆ ಧನಿಯಾ ಮತ್ತು ಅರಿಶಿನ ಜೀರಿಗೆ ಪುಡಿನೆಲ್ಲ ಹಾಕ್ಕೊಂಡಿರೋ ಅಂಥದ್ದು. ಸೊ ಅದೆಲ್ಲ ಹಾಕ್ಕೊಂಡಿಲ್ಲಿ ಚೆನ್ನಾಗಿ ಚಿಕನನ್ನು ಈ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ನೆಕ್ಸ್ಟ್ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಚಿಕನ್ ಸ್ವಲ್ಪ ಕ್ರಿಸ್ಪ್ ಆಗಬಾರ್ದು, ಅದು ಸ್ವಲ್ಪ ಜ್ಯೂಸಿ ಆಗಬೇಕಂದ್ರೆ ಸ್ವಲ್ಪ ನೀರಿನ ಅಂಶನ ಆ್ಯಡ್ ಮಾಡಬೇಕು. ಆ್ಯಕ್ಚುಲಿ ಚಿಕನ್ನೇ ಅದು ನೀರನ್ನು ಬಿಟ್ಕೊಳ್ಳುತ್ತೆ, ಆದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿದಾಗ ಆ ಜ್ಯೂಸಿ ಅಂಶ ಚೆನ್ನಾಗಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಸೊ ನೀರನ್ನು ಹಾಕಿ ಇಲ್ಲಿ ಚೆನ್ನಾಗಿ ಬೇಯಿಸ್ಕೊಡೋವಂಥದ್ದು. ಹಾಗೆ ಅದಕ್ಕೆ ನೋಡಿ, ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆಗೂ ಒಂದು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕಲಾಯಿಸ್ಬಿಟ್ಟು ಚಿಕನ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಮಸಾಲೆ ವೇಸ್ಟ್ ಆಗಬಾರ್ದಲ್ವಾ. ಸೊ ನೆಕ್ಸ್ಟ್ ಇದನ್ನು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಅಥವಾ ಬೇಯೋದಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್. ಆ ಗ್ಯಾಪಲ್ಲೇ ನೋಡಿ ನಾನು ಗೀ ರೈಸ್ನ ತೋರಿಸ್ತೀನಿ ಬನ್ನಿ ಹೇಗಾಗಿದೆ ಅಂತ. ಫ್ರೆಂಡ್ಸ್, ನೀವು ನಂಬಲೇಬೇಕು,
ದ ಪರ್ಫೆಕ್ಟ್ ಗೀ ರೈಸ್ ಅಂದರೆ ಎರಡೇ ಮಾತೇ ಇಲ್ಲ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಆಗಿದೆಯೋ, ತಿನ್ನೋಕ್ಕೂ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಸೊ ನೀವು ಇದನ್ನು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಅಳತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಾನು ಅಂದಾಜಲ್ಲಿ ನಾನು ಮಾಡಿರೋದನ್ನು ಹೇಳಿದ್ದೀನಿ. ಆದರೆ ನೀವು ಒಂದು ಅಳತೆ ಮೇಲೆ ಪದಾರ್ಥಗಳನ್ನ ಬಳಸ್ಕೋವಾಗ ನೋಡ್ಕೊಂಡು ಮಾಡಿದ್ರೆ ಇದೇ ರೀತಿಯಾದಂತಹ ಪರ್ಫೆಕ್ಟ್ ಗೀ ರೈಸ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಾನಿಲ್ಲಿ ಯಾವುದೇ ಬಾಸ್ಮತಿ ರೈಸ್ನ ಬಳಸಿಲ್ಲ, ಮಾಮೂಲಿ ರೈಸ್ನೇ ಬಳಸಿದ್ದೀನಿ. ಬಟ್ ಎಷ್ಟು ಚೆನ್ನಾಗಾಗಿದೆ ನೋಡಿ, ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು. ಸೊ ಅಲ್ಲಿ ನೋಡಿ ಬರೋ ಅಷ್ಟರಲ್ಲಿ ಚಿಕನ್ ಕೂಡ ಚೆನ್ನಾಗಿ ಬೇಯ್ತಾ ಇದೆ ಆ್ಯಂಡ್ ಬೆಂದಿದೆ ಕೂಡ. ಇವಾಗ ಒಂದ್ಸಲಿ ಇದಕ್ಕೊಂದು ಮಿಕ್ಸ್ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ನಾನು ಹೇಳಿದ್ರಲ್ಲ ಮೊದಲು ರುಬ್ಬಿಕೊಂಡಂತಹ ಒಂದು ಮಸಾಲೆ. ಇವಾಗ ನೀವೇನು ಅದನ್ನು ನೀರೆಲ್ಲ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಅನ್ನಿಸ್ತಿದೆ, ತುಂಬ ನೀರು ಅಂತ ಅನ್ನಿಸ್ತಿದೆ. ಆದರೆ ಈಗ ಹಾಕುವಂಥ ಮಸಾಲೆ ಫುಲ್ ಅದು ಸೆಮಿ ಗ್ರೇವಿ ಅಂತ ನಾನು ಏನು ಹೇಳೋದ್ನೋ ಆ ಹಂತಕ್ಕೆ ತಂದು ನಿಲ್ಲಿಸ್ಬಿಡತ್ತೆ. ಅಂದರೆ ನೀರಿನ ಸಾರು ಥರ ಏನು ಕಾಣ್ತಿದೆಯೋ ಅದು ಸೆಮಿ ಗ್ರೇವಿಯ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ಬೋದು. ಸೊ ಇದು ಫಸ್ಟು ನಾನೇನು ರೆಡಿ ಮಾಡ್ಕೊಂಡಲ್ಲ ಆ ಮಸಾಲೆನ ಹಾಕಿದಾಗ, ಸೊ ನೋಡಿ ಈರುಳ್ಳಿ ಜೊತೆಗೆ ಒಂದಷ್ಟು ಮಸಾಲ ಪದಾರ್ಥವನ್ನು ಹಾಕ್ಕೊಂಡು ಸಿದ್ಧ ಮಾಡ್ಕೊಂಡಂತಹ ಮಸಾಲೆ. ಸೊ ಇದನ್ನು ಇವಾಗ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಅದೆಷ್ಟು ತೆಳ್ಳಗಿರೋದು ಕೂಡ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿಬಿಡತ್ತೆ. ಒಂದು ಪರ್ಫೆಕ್ಟ್ ಸೆಮಿ ಗ್ರೇವಿ ಅಂತೂ ಆಗುತ್ತೆ ಫ್ರೆಂಡ್ಸ್. ಟೇಸ್ಟ್ ಕೂಡ ನೀವು ನಂಬಲೇಬೇಕು, ಇದು ಕೂಡ ಪರ್ಫೆಕ್ಟ್ ಆ್ಯಂಡ್ ಬೆಸ್ಟ್ ಅಂತ ಆಗಿತ್ತು. ಸೊ ಕಡೆ ಮಸಾಲೆನ ಹಾಕ್ಕೊಂಡ್ಮೇಲೆ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಕುದಿಬೇಕಾಗತ್ತೆ. ಅದರದ್ದು ಹಸಿ ವಾಸನೆ ಎಲ್ಲ ಹೋಗಿ ಅದು ಕೂಡ ಚಿಕನ್ಗೆ ಚೆನ್ನಾಗಿ ಬೆರಿಬೇಕಾಗತ್ತೆ. ಹಾಗಾಗಿನೇ ಇದನ್ನು ಇವಾಗ ನಾನು ಮತ್ತೆ ಬೇಯೋದಕ್ಕಂತ ಇಟ್ಬಿಡ್ತೀನಿ. ವಾಟ್? ರೆಡ್ ಬಸ್ ಎಲ್ಲಿದೆ? ಏನ್ರೋ ನಿಮ್ಮ ಶೋಕಿ. ಫ್ರೆಂಡ್ಸ್ ನೋಡಿ, ನಾನು ಹೇಳಿದಾಗೆ ಪಕ್ಕಾ ಸೆಮಿ ಗ್ರೇವಿ ಆಗಿದೆ. ತುಂಬ ತೆಳ್ಳಗೂ ಅಲ್ಲ, ತುಂಬ ಗಟ್ಟಿಗೂ ಅಲ್ಲ. ಆ್ಯಂಡ್ ಮಸಾಲೆ ಕೂಡ ಚಿಕನ್ಗೆ ಎಷ್ಟು ಚೆನ್ನಾಗಿ ಬೆರೆತ್ಕೊಂಡಿದೆ, ನೋಡ್ತಾ ಇದ್ರೇ ತಿನ್ನಬೇಕು ಅನಿಸೋ ಥರ ಇತ್ತು. ಅಷ್ಟೇ ರುಚಿಯಾಗಿ ಕೂಡ ಆಗಿತ್ತು ಫ್ರೆಂಡ್ಸ್. ಅದರಲ್ಲಿ ಕುದಿದಿದೆ, ಅದು ಕಂಪ್ಲೀಟಾಗಿ ಆಗೋ ಅಷ್ಟರಲ್ಲಿ ಯೂಸ್ ಮಾಡ್ಕೊಂಡಿರೋ ಪಾತ್ರೆನ ನಾನು ಮುಗಿಸ್ಕೊಡ್ತೀನಿ. ತೊಳೆದಿಟ್ಬಿಡ್ತೇನೆ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನೀವು ಕಳೆದೋಗ್ಬಿಡ್ತೀರ ಟೇಸ್ಟ್. ಯಾವಾಗಲೂ ಹೀಗೆ ಮಾಡಬೇಕು ಅಂತ ಅನ್ಸುತ್ತೆ. ಆ್ಯಕ್ಚುಲಿ ನಾನು ಏನಂತ ಇವಾಗ ಪೂರ್ತಿ ಅಡುಗೆಗೆಲ್ಲ ಕೊಬ್ಬರಿ ಎಣ್ಣೆನೇ ಬಳಸ್ತಾ ಇರೋದು ಮಾಮೂಲಿ ಅಡುಗೆಗೆ. ಬಟ್ ಸ್ವಲ್ಪ ಈ ಕರಿಯೋದಕ್ಕೆ ಏನಾದ್ರು ಬಳಸಿದ್ರೆ ಅಥವಾ ಚಿಕನ್ ರೆಸಿಪಿಗೆ ಅದಕ್ಕೆಲ್ಲ ಮಾತ್ರನೇ ನಾನು ಮಾಮೂಲಿ ಎಣ್ಣೆನ ಬಳಸ್ತಾ ಇದ್ದೀನಿ. ಊಟ ಗಡತ್ತಾಗಿ ಇಳಿಸ್ಬಿಟ್ಟು ಹೆಂಗೆ ಕೂತಿದ್ದಾರೆ. ಹೆಂಗಿತ್ತು ಪಾಪ ಊಟ? ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ರೆಸಿಪಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿತ್ತು. ನಮ್ಮ ಡ್ರೋನ್ ರಿಯಾಕ್ಷನ್ ನೋಡಿದ್ರಲ್ಲ, ನಿಜವಾಗ್ಲೂ ಟು ಬಿ ಹಾನೆಸ್ಟ್ ತುಂಬ ಚೆನ್ನಾಗಿತ್ತು. ದಯವಿಟ್ಟು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನನಗೆ ಮತ್ತೆ ಬಂದು ಹೇಳಿ ಅಂತ ಹೇಳ್ತಾ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ. ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ನನ್ನ ಮಗ ಡಿಸ್ಟರ್ಬ್ ಇರೋ ಮಗನ ಯಾಕೆ ಕೊಡ್ತೀನಿ, ಇರೋ ಡಿಸ್ಟರ್ಬ್ ಮಾಡ್ತಾನೆ ನನ್ನ ಮಗ. ಓಕೆ, ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ನಮಸ್ಕಾರ.